ಸೊ ಇಲ್ಲಿ ರೈಟ್ ತಗೋಬೇಕು ನೋಡಿ, ಒಂದು ಶಿವಂದು ಸ್ಟ್ಯಾಚು ಕಾಣಿಸುತ್ತೆ, ಇಲ್ಲೇ ರೈಟು. ಜನ ಆಲ್ರೆಡಿ ಎಲ್ಲ ಮೇಲೆ ಹೋಗಿದ್ದಾರೆ, ಎಷ್ಟೊಂದು ಜನ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ಸೊ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಶ್ರೀ 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 ಸಿದ್ದಪ್ಪಾಜಿ ಸಿದ್ದೇಶ್ವರ ಬೆಟ್ಟ. ಹೆಸರು ಹೇಳಿದ್ರೆ ಯಾರಿಗೂ ಅಷ್ಟು ಗೊತ್ತಾಗಲ್ಲ, ಅದೇ ಫೋಟೋಸು ವೀಡಿಯೋಸು ತೋರಿಸಿದ್ರೆ ಓ ಇದೆ ಅಂತಾರೆ, ಯಾಕಂದರೆ ಅಷ್ಟು ಫೇಮಸ್ ಆಗಿದೆ ಅದು ಇನ್ಸ್ಟಾಗ್ರಾಮಲ್ಲಿ. ನಾನು ತುಂಬ ದಿನದಿಂದ ಹೋಗಬೇಕು ಅಂದ್ಕೊತಾ ಇದ್ದೆ, ಕರೆಕ್ಟಾಗಿ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಹೆಂಗೂ ಶಿವರಾತ್ರಿ ಆಗಿರೋದ್ರಿಂದ ನಮ್ಮ ಫ್ರೆಂಡ್ಸ್ ಇಲ್ಲೇ ಔಟ್ಸೈಡ್ ಯಾವ್ದಾದ್ರು ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ, ಬೆಂಗಳೂರು ಆಚೆ. ಸೊ ಅದಕ್ಕೆ ಹೇಗೂ ಒಳ್ಳೆ ಟೈಮು ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಟೈಮ್ ಬಂದು ಆಲ್ಮೋಸ್ಟ್ 7:30 ಆಗಿದೆ. ಈ ಸಿದ್ದಪ್ಪಾಜಿ ಬೆಟ್ಟ ಹೋಗೋದಕ್ಕೆ 2 ರೂಟ್ ಇದೆ, ಒಂದು ಕನಕಪುರ ರೂಟು, ಇನ್ನೊಂದು ಮೈಸೂರು ರೋಡ್ ರೂಟು. ಆಲ್ಮೋಸ್ಟ್ 2 ಸೇಮೇ ಇದೆ, ಡಿಸ್ಟೆನ್ಸು 60ರಿಂದ 70 ಕಿಲೋಮೀಟರ್ ಆಗುತ್ತೆ. ಇಲ್ಲ 9 ಗಂಟೆ ಏನಿಲ್ಲ, ಬೇಗನೆ ಓಪನ್ ಆಗಿರುತ್ತೆ, ಹಬ್ಬ ಬೇರೆ ಇದೆ. ಸೊ ಇಲ್ಲಿ ಲೆಫ್ಟ್ ಏನ್ ಕಾಣಿಸ್ತಾ ಇದೆ, ಇಲ್ಲಿ ಲೆಫ್ಟ್ ತಗೋಬೇಕು ನೀವು. ಸರ್ವಿಸ್ ರೋಡ್ ಜಾಯ್ನ್ ಆಗೋದಕ್ಕೂ ಅದ್ರ ಹಿಂದೆನೆ. ಇವಾಗ ಮೈಸೂರು ರೂಟಿಂದ ಕನಕಪುರ ರೂಟ್ಗೆ ಎಂಟರ್ ಆಗಿದ್ದೀವಿ. ಬಿಡದಿನಲ್ಲಿ ಒಂದು ಒಳ್ಳೆ ಟೀ ಸ್ಟಾಪ್ ಕೊಟ್ಟಿದ್ವಿ, ಬಿಸಿ ಬಿಸಿ ಟೀ ಕುಡ್ಕೊಂಡು ಇವಾಗ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದೀವಿ. ಸೊ ಗೂಗಲ್ ಮ್ಯಾಪ್ ಅಲ್ಲಿ ದೇವಸ್ಥಾನ ಬಂದು 9 ಗಂಟೆಗೆ ಓಪನ್ ಅಂತ ಇದೆ, ಬಟ್ ಇವತ್ತು ಹಬ್ಬ ಇರೋದ್ರಿಂದ ಬೇಗನೆ ಓಪನ್ ಆಗಿರುತ್ತೆ ಅನ್ಕೊಂಡಿದ್ದೀವಿ. ಎನಿವೇ ಹೋಗೋಷ್ಟರಲ್ಲಿ ನಾವು 8:30 ಆಗಿರುತ್ತೆ. ಒಂದು ಅರ್ಧ ಅವರ್ ಈಚೆ ಕುತ್ಕೊಂಡು ಸ್ವಲ್ಪ ಫೋಟೋ ಗೀಟೋ ವಿಡಿಯೋಸ್ ಎಲ್ಲ ಮಾಡ್ಕೊಬೋದು, ನೋಡ್ಬೋದು. 9 ಗಂಟೆಗೆ ಓಪನ್ ಆದ್ರೂ ಓಕೆ, 8:30ಗೆ ಓಪನ್ ಇದ್ರು ಓಕೆ. ಲೆಫ್ಟ್ ತಗೊಂಡು ಬಂದ್ಮೇಲೆ ಹಂಗೆ ಒಂದು 3 ಕಿಲೋಮೀಟರ್ ರೈಟ್ ತಗೋಬೇಕು. ಸೊ ಎಲ್ಲ ಬರ್ತಾ ಗೂಗಲ್ ಮ್ಯಾಪ್ನೇ ನೋಡ್ಕೊಂಡ್ ಬನ್ನಿ, ಸೊ ದಟ್ ನಿಮ್ಗೆ ರೂಟ್ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಇಲ್ಲಿ ರೈಟು, ಬೇರೆ ರೂಟ್ ಏನಿಲ್ಲ, ಸೇಮ್ ರೈಟೇನೆ, ಕನ್ಫ್ಯೂಷನ್ ಏನಿಲ್ಲ. ಸೊ ರೂಟ್ ನೋಡ್ಬೋದು ನೀವು, ಸಿಂಗಲ್ ರೋಡು. 65 ಕಿಲೋಮೀಟರ್ ಇರೋ ಪ್ಲೇಸು 1.5 ಅವರ್ 1.25 ಅವರ್ ಏನಕ್ಕೆ ತೋರಿಸ್ತಾ ಇದೆ ಅನ್ಕೊಂಡೆ. ಸೊ ರೂಟ್ ನೋಡ್ಬೋದು ನೀವು, ಎಲ್ಲ ವಿಲೇಜ್ ರೂಟು, ಸ್ವಲ್ಪ ಟರ್ನ್ಸ್ಗಳೆಲ್ಲ ಜಾಸ್ತಿನೇ ಇದೆ. ಆಲ್ಮೋಸ್ಟ್ 1 ಅವರ್ ಮೇಲೆ ಬೇಕಾಗುತ್ತೆ, ಅದಕ್ಕೆ ಅದು 1.5 ಅವರ್ ತೋರಿಸ್ತಾ ಇರೋದು ಗೂಗಲ್ ಮ್ಯಾಪು. ಈ ರೂಟಲ್ಲಿ ಸ್ವಲ್ಪ ಹಂಪ್ಸ್ಗಳು ಮಾತ್ರ ಜಾಸ್ತಿನೇ ಇದೆ. ಸೊ ರೂಟ್ ನೋಡ್ಬೋದು ನೀವು, ಫುಲ್ಲು ವಿಲೇಜ್ ರೂಟು. ಗಾಡಿ ಓಡ್ಸೋಕೆ ಒಂಥರ ಚೆನ್ನಾಗಿದೆ, ಮಾರ್ನಿಂಗು ಒಳ್ಳೆ ವೆದರ್ ಇದೆ, ಫುಲ್ಲು ಕೋಲ್ಡ್ ಆಗಿ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳಿದೆ ಈ ರೋಡಲ್ಲಂತೂ ಆಲ್ಮೋಸ್ಟು, ಅದಕ್ಕೆ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇದೆ ಕಿಲೋಮೀಟರ್ದು. ರೋಡ್ ನೋಡ್ಬೋದು, ಒಟ್ಟಿನಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಚೆನ್ನಾಗಿದೆ ರೋಡು. ಕೆಲವು ಕಡೆ ಮಾತ್ರ ಹಂಪ್ಸ್ಗಳು ಜಾಸ್ತಿ, ಸ್ವಲ್ಪ ಕಿತ್ತೋಗಿದೆ, ಆ ಥರ ಇದೆ. ಬಟ್ ರೋಡ್ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಕಡೆ. ಹೇಗಿದೆ ನೋಡಿ ವ್ಯೂ. ಇಲ್ಲಿ ಅಕ್ಕಪಕ್ಕ ಸಿಕ್ಕಾಪಟ್ಟೆ ಬೆಟ್ಟ ಇದಾವೆ, ನೋಡ್ಬೇಕು. ನೆಕ್ಸ್ಟ್ ಯಾವ್ದಾದ್ರು ಬಂದು ಒಂದು ಎಕ್ಸ್ಪ್ಲೋರ್ ಮಾಡಬೇಕು, ಒಳ್ಳೆ ಸನ್ಸೆಟ್ ಇಲ್ಲ ಸನ್ರೈಸ್ ಟೈಮ್ಗೆ. ಸೊ ಇವಾಗ ಆಲ್ಮೋಸ್ಟ್ ಲೊಕೇಶನ್ ಬಂದಿದ್ದೀವಿ, ಇನ್ನೊಂದು 2 ಕಿಲೋಮೀಟರ್ 2.5 ಕಿಲೋಮೀಟರ್ ಇದೆ ಅಷ್ಟೇ. ಇಲ್ಲಿ ಸೊ ಇಲ್ಲಿ ರೈಟ್ ತಗೋಬೇಕು ನೋಡಿ, ಒಂದು ಶಿವಂದು ಸ್ಟ್ಯಾಚು ಕಾಣಿಸುತ್ತೆ, ಇಲ್ಲೇ ರೈಟು. ಸ್ವಲ್ಪ ಆಫ್ ರೋಡ್ ತರ ಇದೆ, ಮುಂದೆ ಇದೆ ಆಕ್ಚುಲ್ ಆಫ್ ರೋಡ್, ತೋರಿಸ್ತೀನಿ. ಎಲ್ಲ ಕಡೆ ಬೋರ್ಡ್ ಇದೆ, ಲೆಫ್ಟ್ ರೈಟ್ ರೂಟ್ಗಳು ನೋಡ್ಬೋದು, ಎಲ್ಲ ಬರ್ತಿದ್ದಾರೆ ಇಲ್ಲೇನೆ ಬೆಟ್ಟಕ್ಕೆ ಹೋಗೋ ದಾರಿ ಅಂತ. ಇಲ್ಲೂ ನೋಡ್ಬೋದು ಗೋಡೆ ಮೇಲೆ ಬರ್ತಿದ್ದಾರೆ. ಏನ್ ರೂಟು ಕನ್ಫ್ಯೂಷನ್ ಆಗೋ ಥರ ಏನಿಲ್ಲ ಇಲ್ಲಿ ಹಳ್ಳಿ ಒಳಗಡೆ ಬಂದ್ಮೇಲೆ ಹಂಗೆ. ಸೊ ಇದೇ ಆಫ್ ರೋಡು, ಏನ್ ತುಂಬಾ ಆಫ್ ರೋಡ್ ಏನಿಲ್ಲ, ಸುಮ್ಮನೆ ಲೈಟಾಗಿ ಸ್ವಲ್ಪ ಜನ ಆಲ್ರೆಡಿ ಎಲ್ಲ ಮೇಲೆ ಹೋಗಿದ್ದಾರೆ, ಎಷ್ಟೊಂದು ಜನ. ನೋಡ್ಬೋದು ನೀವು, ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಹೋಗಿದ್ದಾರೆ. ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡಕ್ ಆಗಲ್ಲ ಜನಗಳಿದ್ರೆ, ನಿಮ್ಗೆ ಗೊತ್ತಲ್ಲ, ಎಲ್ಲ ಅವ್ರೇ ಅಡ್ಡ ಬರ್ತಾ ಇರ್ತಾರೆ.
ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ ತೊಗೊಬೇಕಷ್ಟೆ. ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ ಒಬ್ರು ಬಂದಿದ್ದಾರೆ ಮೀಟಿಯರಲ್ಲಿ, ಅವರು ಹಿಂದೆ ಬರ್ತಾ ಇದ್ದಾರೆ. ಆಫ್ ರೋಡ್ ಅಂದರೆ ಹೆವಿ ಆಫ್ ರೋಡ್ ಅನ್ನೋ ಥರ ಏನಿಲ್ಲ, ಸೇಮ್ ಇದೇ ಥರ ಸ್ವಲ್ಪ ಕಲ್ಲುಗಳು, ಸ್ವಲ್ಪ ಮಣ್ಣುಗಳು ರೋಡು, ಬರ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಸೊ ಒಂದು ಸ್ವಲ್ಪ ಹೇರ್ ಪಿನ್ನಲ್ಲಿ ಲಾಂಗ್ ಟರ್ನ್ ತೊಗೋಬೇಕು ನೀವು. ಸ್ವಲ್ಪ ಸ್ವಲ್ಪ ಲೆಫ್ಟ್ ಸೈಡ್ ಶಾರ್ಟ್ ಹೇರ್ ಪಿನ್ ತೊಗೋತೀನಿ ಅಂತ ಅಂದರೆ ಹಳ್ಳ ಕೊಳ್ಳಗಳು ಜಾಸ್ತಿ ಇದೆ, ಸ್ವಲ್ಪ ಲಾಂಗಾಗಿ ತೊಗೊಳ್ಳಿ ಅಷ್ಟೇ. ಬಟ್ ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಸೊ ತುಂಬ ಜನ ಬಂದಿರ್ತಾರೆ ಅಂದ್ಕೊಂಡೆ, ಬಟ್ ಅಷ್ಟೊಂದೇನಿಲ್ಲ, ಪರವಾಗಿಲ್ಲ, ಒಂದು ರೇಂಜ್ಗಿದ್ದಾರೆ ಅಷ್ಟೇ ಜನ, ಬೇಗ ದರ್ಶನ ಆಗುತ್ತೆ, ಏನು ತೊಂದರೆ ಇಲ್ಲ. ಅದೇ ನೋಡ್ತಾ ಇದ್ದೀನಿ, ಅಲ್ಲೆಲ್ಲರೂ ಹೋಗಕ್ಕಾಗುತ್ತಾ ಅಂತ. ಅಲ್ಲೋದ್ರೆ ಲಿಂಗ ಮುಂದೆ ಹಿಂದೆ ಎಲ್ಲರೂ ಹಾಕ್ಬೋದಲ್ಲ. ಹೆಂಗಿತ್ತು ನಿಮಗೆ ಆಫ್ ರೋಡು? ಅಲ್ಲೋಗೋಣ ಇರಿ ಆಮೇಲೆ ಹಂಗೆ. ಸೊ ಫೈನಲಿ ಬಂದಿದ್ದೀವಿ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ. ಸೊ ನೋಡ್ಬೋದು ನೀವು ದೇವಸ್ಥಾನ. ಸೊ ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಸೊ ದೇವಸ್ಥಾನ ನೋಡ್ಬೋದು ನೀವು, ಹೊಸ್ದಾಗಿ ಕಟ್ಟಿರೋ ಥರ ಇದೆ. ಫುಲ್ಲು ಟೈಲ್ಸು ಪೇಂಟ್ ಎಲ್ಲ ನೋಡಿದ್ರೆ ರೀಸೆಂಟಾಗಿ ದೇವಸ್ಥಾನ ಕಟ್ಟಿರೋ ಥರ ಇದೆ. ಆ್ಯಂಡ್ ಈ ದೇವಸ್ಥಾನದ್ದು ಮೂಲ ದೇವರು ಬಂದು ದೇವಸ್ಥಾನದ ಹಿಂದೆಗಡೆ ಇದೆ, ಅದು ಅಲ್ಲೇ ಇದ್ದು ಮುಂದೆಗಡೆ ದೇವಸ್ಥಾನ ಮಾಡ್ಕೊಂಡಿದ್ದಾರೆ, ಹಿಂದೆ ಚಿಕ್ಕದು ಗೋಪುರ ಮಾಡಿ. ಸೊ ಇದೇ ನೋಡ್ಬೋದು ನೀವು, ಲಾಸ್ಟ್ ಇಯರು ಫುಲ್ಲು ವೈರಲ್ ಆಗಿದ್ದು ಕ್ಲಿಪ್ಸ್ಗಳು. ಸುತ್ತ ಲಿಂಗ ಇದೆ, ಮಧ್ಯ ನೀರಿದೆ, ಆ್ಯಂಡ್ ಬಸವನ ಬಾಯಿಂದ ನೀರು ಬರ್ತಾ ಇದೆ, ಆ್ಯಂಡ್ ಲಿಂಗಕ್ಕೂ ಅಷ್ಟೇ ನೀರು ಅಭಿಷೇಕ ಆಗ್ತಾ ಇದೆ. ಎಲ್ಲ ಬಂದು ಇಲ್ಲಿ ವಿಡಿಯೋ ಮಾಡಿದರು, ಫುಲ್ಲು ವೈರಲ್ ಆಗಿತ್ತು ದೇವಸ್ಥಾನ. ಸೊ ಇವಾಗ ಬಂದಿದ್ದೀವಿ. ತುಂಬ ಜನ ಬಂದು ಇಲ್ಲಿ ಲಿಂಗಕ್ಕೆ ಅಭಿಷೇಕ ಮಾಡ್ತಾ ಇರ್ತಾರೆ, ಆ್ಯಂಡ್ ಇಲ್ಲಿರೋ ನೀರನ್ನ ಬಾಟ್ಲಿಗೆ ತುಂಬಿಸ್ಕೊಂಡು ತೊಗೊಂಡು ಹೋಗ್ಬೋದು, ಪೂಜಾರಿನೂ ಹೇಳ್ತಾ ಇರ್ತಾರೆ. ಸೊ ನೋಡ್ಬೋದು ಸುತ್ತ ಯಾವ ಥರ ಇದೆ ಲಿಂಗ ಅಂತ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಡಿಫ್ರೆಂಟಾಗಿ. ಆ್ಯಂಡ್ ಇದ್ರ ಪಕ್ಕನೇ ಒಳ್ಳೆ ವ್ಯೂ ಇದೆ, ಬೈಕ್ ನಿಲ್ಲಿಸೋ ಜಾಗದ ಮುಂದೆಗಡೆನೆ. ಸೊ ನೋಡ್ಬೋದು ಸುತ್ತ ಹೇಗಿದೆ ಅಂತ. ಎಲ್ಲ ಆಲ್ಮೋಸ್ಟ್ ಎಲ್ಲ ಬೈಕೆಲ್ಲ ಬಂದು ನಿಲ್ಲಿಸಿ ಫೋಟೋ ತಗೋತಾ ಇದ್ದಾರೆ, ಸಕ್ಕತ್ತಾಗಿದೆ ಒಂಥರ ಆಫ್ ರೋಡು. ಸೊ ಇಲ್ಲಿಗೆ ಈ ವ್ಲಾಗ್ ಮುಗ್ದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.